ವೆಲ್ಕಮ್ ಬ್ಯಾಕ್. 2025ಕ್ಕೆ ಗುಡ್ ಬೈ ಹೇಳಿ 2026ನ್ನ ವೆಲ್ಕಮ್ ಮಾಡೋಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಹೀಗಾಗಿ ಸಿಟಿಯಲ್ಲಿ ಖಾಕಿ ಹದ್ದಿನ ಕಣ್ಣಿಟ್ಟಿದ್ದು ಎಲ್ಲೆಡೆ ಕಟ್ಟೆಚ್ಚರ ವಹಿಸಲಾಗಿದೆ. ನ್ಯೂ ಇಯರ್ಗೆ ಕೌಂಟ್ ಡೌನ್. ಸಿಟಿಯಲ್ಲಿ ಟೈಟ್ ಖಾಕಿ ಅಲರ್ಟ್. ಹೊಸ ವರ್ಷಕ್ಕೆ ಇನ್ನೊಂದೇ ದಿನ ಬಾಕಿ. ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಸಂಭ್ರಮ ಕಳೆಗಟ್ಟಿದೆ. ಇಂದಿರಾನಗರ, ಕೋರಮಂಗಲ, ಎಂಜಿ ರೋಡ್, ಬ್ರಿಗೇಡ್ ರಸ್ತೆಯಲ್ಲಿ ಬಂದೋಬಸ್ತ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸುಮಾರು 6,000 ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ. ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ, ಕೇಂದ್ರ ವಿಭಾಗ ಡಿಸಿಪಿ ಅಕ್ಷಯ್ ಎಂ ಹಾಕೆ, ಟ್ರಾಫಿಕ್ ಡಿಸಿಪಿ ಅನೂಪ್ ಶೆಟ್ಟಿ ಸ್ಥಳ ಪರಿಶೀಲಿಸಿದರು. CBD ಏರಿಯಾನಲ್ಲಿ ಸಾರ್ವಜನಿಕರು ಇಲ್ಲಿ ನ್ಯೂ ಇಯರ್ ಸಂದರ್ಭದಲ್ಲಿ, ನ್ಯೂ ಇಯರ್ಸ್ ಈವ್ ಸಂದರ್ಭದಲ್ಲಿ ಏನು ಬರ್ತಾರೆ ಅವ್ರಿಗೋಸ್ಕರ ಎಲ್ಲ ಎಲಾಬ್ರೇಟ್ ಆಗಿ ವ್ಯವಸ್ಥೆ ಮಾಡಲಾಗಿದೆ. ಬ್ರಿಗೇಡ್ ರೋಡು, MG ರೋಡು, ಚರ್ಚ್ ಸ್ಟ್ರೀಟು, ಒಪೆರಾ ಹೌಸು, ರೆಸಿಡೆನ್ಸಿ ರೋಡು ಎಲ್ಲ ರೋಡ್ಗಳಲ್ಲಿ ನಾವು ಈಗಾಗಲೇ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಬ್ಯಾರಿಕೇಡಿಂಗು, ಆಮೇಲೆ ಲೈಟಿಂಗು, CC ಕ್ಯಾಮ್ರಾಸು, ಮತ್ತು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸು, ಚೆಕಿಂಗ್ ಪಾಯಿಂಟ್ಸು, ಆಮೇಲೆ ಟ್ರಾಫಿಕ್ ಡೈವರ್ಷನ್ ಪಾಯಿಂಟ್ಸು ಎಲ್ಲ ಕೂಡ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇನ್ನು ಹೊಸ ವರ್ಷಾಚರಣೆಗೆ ಅಂತ MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ನತ್ತ ಎಂಟ್ರಿ, ಎಕ್ಸಿಟ್ ಪಾಯಿಂಟ್ಗಳೇನು, ಏನೆಲ್ಲ ರೂಲ್ಸ್ ಇದೆ ಅಂತ ನೋಡೋದಾದ್ರೆ, ಹೊಸ ವರ್ಷಕ್ಕೆ ಯಾವ್ಯಾವ ರಸ್ತೆಗಳಲ್ಲಿ ಪ್ರವೇಶವಿದೆ ಅಂತ ನೋಡೋದಾದ್ರೆ, MG ರಸ್ತೆಯಲ್ಲಿ LIC ಕಟ್ಟಡದ ಬಳಿ ಅನಿಲ್ ಕುಂಬ್ಳೆ ವೃತ್ತ, ಚರ್ಚ್ ಸ್ಟ್ರೀಟ್ನಲ್ಲಿ KC ದಾಸ್, ಬ್ರಿಗೇಡ್ ರಸ್ತೆಯಲ್ಲಿ ಕಾವೇರಿ ಜಂಕ್ಷನ್ನಲ್ಲಿ ಪ್ರವೇಶಿಸಬಹುದು. ಮೇಯೋ ಹಾಲ್ ಜಂಕ್ಷನ್ನಲ್ಲಿ MG ರಸ್ತೆ ಕಡೆಗೆ ಕಾವೇರಿ ಜಂಕ್ಷನ್ವರೆಗೆ ಪ್ರವೇಶವಿದೆ. ಕಾಮರಾಜ್ ರಸ್ತೆಯಲ್ಲಿ ಕಾವೇರಿ ಎಂಪೋರಿಯಂ ಕಡೆಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಇನ್ನು ಒಪೆರಾ ಜಂಕ್ಷನ್, ರೆಸಿಡೆನ್ಸಿ ರಸ್ತೆ, ಮೇಯೋ ಹಾಲ್, ಟ್ರಿನಿಟಿ ಮೆಟ್ರೋ ಮೂಲಕ ನಿರ್ಗಮಿಸಬಹುದು. ಕಬ್ಬನ್ ರಸ್ತೆ, ಟ್ರಿನಿಟಿ ಮೆಟ್ರೋ, BRV ಜಂಕ್ಷನ್, ಕ್ವೀನ್ಸ್ ರಸ್ತೆ ಮತ್ತು ರಾಜಭವನ ರಸ್ತೆಯಲ್ಲಿ ಸಾರ್ವಜನಿಕ ಸಾರಿಗೆ ಮತ್ತು ಕ್ಯಾಬ್ಗಳು ಡ್ರಾಪ್ ಅಂಡ್ ಪಿಕಪ್ ಮಾಡಬಹುದು. ಇನ್ನು ಮೆಟ್ರೋ ಸೇವೆಗಳು ನೋಡೋದಾದ್ರೆ, MG ರಸ್ತೆ ಮೆಟ್ರೋ ನಿಲ್ದಾಣ ರಾತ್ರಿ 10ಕ್ಕೆ ಕ್ಲೋಸ್ ಆಗಲಿದೆ. ಕಬ್ಬನ್ ಪಾರ್ಕ್ ಅಥವಾ ಟ್ರಿನಿಟಿ ಮೆಟ್ರೋ ನಿಲ್ದಾಣದ ಬಳಕೆ ಮಾಡಬಹುದು. ಮಧ್ಯರಾತ್ರಿ ನಂತರ ಪ್ರತಿ 8 ನಿಮಿಷಗಳಿಗೊಮ್ಮೆ ರೈಲು ಸಂಚಾರ ಹೆಚ್ಚಿಸಲಿದ್ದಾರೆ. ಇನ್ನು ಡಿಸೆಂಬರ್ 31 ಮಧ್ಯರಾತ್ರಿಯ ನಂತರ ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಸಂಭ್ರಮದ ವೇಳೆ MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ರೆಸ್ಟ್ ಹೌಸ್ ರಸ್ತೆ, ಮ್ಯೂಸಿಯಂ ರಸ್ತೆ ಮತ್ತು ರೆಸಿಡೆನ್ಸಿ ರಸ್ತೆಯಲ್ಲಿ ಪಾರ್ಕಿಂಗ್ ನಿಷೇಧಿಸಲಾಗಿದೆ. ಉಲ್ಲಂಘಿಸಿದ್ರೆ ಟೋಯಿಂಗ್ ಮಾಡಲಾಗುತ್ತೆ ಅಂತ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಬ್ರಿಗೇಡ್, ಚರ್ಚ್ ಸ್ಟ್ರೀಟ್ನ ಸುತ್ತಮುತ್ತ 400ಕ್ಕೂ ಅಧಿಕ ಐಡೆಂಟಿಫಿಕೇಷನ್ ಮಾಡುವ AI ತಂತ್ರಜ್ಞಾನದ ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.